ನಗರದ ಶಂಕರಾಪುರ ಬಡಾವಣೆಯ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಸ್ಥಳೀಯ ನಿವಾಸಿಗಳು ಗುಂಡಿ ಬಿದ್ದ ರಸ್ತೆಯಲ್ಲಿ ಹೂವಿನಿಂದ ಚಿನ್ನದ ರಸ್ತೆ ಎಂದು ನಾಮಕರಣಗೊಳಿಸುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿ ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಕಳು ಬರೀ ಆಟ ಆಡಕ್ಕೆ ಅವರಿಗೆ ಇದಿಲ್ಲ, ಅವಕಾಶ ಇಲ್ಲ. ಈ ರೋಡ್ನಿಂದ ಮಳೆ ಬಂತು ಅಂತಂದ್ರೆ ಬಚ್ಚೆ ಅಂದ್ರೆ ಇಂಥ ಬಚ್ಚೆ ಆಗಲ್ಲ. ಈ ಕುರಿತು ಮಾತನಾಡಿದ ಸ್ಥಳೀಯ ನಿವಾಸಿ ಶೇಖರ್ ಅವರು, ಸುಸ್ಥಿತಿಯಲ್ಲಿದ್ದ ಬಡಾವಣೆಯ ರಸ್ತೆ ಚರಂಡಿ ಹಾಗೂ ಯುಜಿಡಿಯನ್ನ ಕಳೆದ 3 ವರ್ಷಗಳಿಂದ ಬಗೆದಿದ್ದು ಇಂದಿಗೂ ದುರಸ್ತಿ ಕಾರ್ಯ ಮಾಡುತ್ತಿಲ್ಲ. ಕೇವಲ ಒಂದು ಪೈಪ್ ಸಂಪರ್ಕ ಕಲ್ಪಿಸಿದ್ದು ಈವರೆಗೂ ದುರಸ್ತಿ ಕೆಲಸಕ್ಕೆ ಕೈ ಹಾಕಿಲ್ಲ ಎಂದರು. ಹೆಚ್ಚು ಕಡಿಮೆ 3 ವರ್ಷದಿಂದ ಈ ರೋಡು ಚೆನ್ನಾಗಿದ್ದೆಲ್ಲ ಬಗೆದು ಎಲ್ಲ ಕ್ಲೀನಾಗಿ ಚರಂಡಿ, ಆಮೇಲೆ ಟೆಕ್ ಸ್ಲಾಬು, ಆಮೇಲೆ ಅಂಡರ್ಗ್ರೌಂಡ್ ಎಲ್ಲ ಫುಲ್ಲು ಬಗ್ದು ಬರೀ ಒಂದು ಪೈಪ್ ಹಾಕಿದ್ದಾರೆ. 2 ಚೇಂಬರ್ ಮಾಡಿಲ್ಲ, ಏನಿಲ್ಲ. ಆಮೇಲೆ ಕಾಂಕ್ರೀಟ್ ಹಾಕಿಲ್ಲ, ಏನಿಲ್ಲ. ಫುಲ್ಲು ಮಳೆ ಬಂದು ಎಲ್ಲ ಕೆಸರಾಗಿದೆ. ಪಾಪ ವಯಸ್ಸಾದವರೆಲ್ಲ ಒಂದು 2-3 ಸಲ ಎಲ್ಲ ಬಿದ್ದಿದ್ದಾರೆ. ಆದರೂ ರೆಡಿ ಮಾಡ್ತಾಯಿಲ್ಲ. ಈ ಥರ ಏನು ಹೇಳಿದ್ರು, ಕೌನ್ಸಿಲರ್ ಹೇಳಿದ್ರು ಕೇಳ್ತಾ ಇಲ್ಲ. ಬರೀ ಟೆಂಡರ್ ಆಗಿಲ್ಲ, ಇದು ಮಾಡಿಲ್ಲ, ಎಂಥದಿಲ್ಲ. ಆಮೇಲೆ ಎಲ್ಲದಕ್ಕೂ ಕಲೆಕ್ಷನ್ಗೆ ಅವಕ್ಕೆಲ್ಲ ದುಡ್ಡೆಲ್ಲ ಕೊಟ್ಟು ಕಲೆಕ್ಷನ್ ತಂದಿದ್ದಾರೆ. ಎಲ್ಲ ಈ ಥರ ಮಾಡಿ ಒಂದು ರೋಡನ್ನು ಕ್ಲೀನಾಗಿ ಮಾಡಿಲ್ಲ, ಏನಿಲ್ಲ. ನಮಗೆ ಭಾರಿ ಹಿಂಸೆ ಆಗ್ತೈತೆ. ದಯವಿಟ್ಟು ಈ ರೋಡ್ಗಳು ಕ್ಲೀನಾಗಿ ಮಾಡಿಕೊಡ್ಬೇಕು. ಈ ಕಡೆ ಚರಂಡಿಗೆ ಸ್ಲಾಬ್ ಹಾಕ್ಕೊಡ್ಬೇಕು, ಅವೆಲ್ಲ ಮಾಡಬೇಕು. ಇದ್ದಾರೆ, ರೋಡ್ ರಿಪೇರಿ ಆಗಬೇಕು. ಕೊಚ್ಚೆ ಅಂದರೆ ಈಗ ಗಿಡ ನೆಡ್ಬಾರ್ದು, ಅಷ್ಟು ಕೊಚ್ಚೆ ರೋಡ್ ರಿಪೇರಿ ಮಾಡಬೇಕು. ಕರೆಂಟಿನ ಕಂಬ ಇನ್ನೊಂದು ಬೇಕು. ಬಲ್ಪ್ ಇಲ್ಲ, ಎಡೆ ಬೀದಿಗೆ ಹೋದ್ರೆ ಯಾರು ಕೇಳೋರಿಲ್ಲ. ಎಷ್ಟು ವರ್ಷದಿಂದ ಹಿಂಗಾಗಿದೆ? ಆಗಿದೆ 10 ವರ್ಷದಿಂದನೂ. ಸ್ಥಳೀಯ ಯುವಕ ಪಾರ್ಥಿಬನ್ ಮಾತನಾಡಿ, ಶಂಕರಾಪುರ ಪೌರ ಕಾರ್ಮಿಕರು ವಾಸಿಸುವ ಸ್ಥಳ ನಗರದ ಸ್ವಚ್ಛತೆ ಕಾಪಾಡಿ ಆರೋಗ್ಯ ನೀಡುವ ಪೌರ ಕಾರ್ಮಿಕರಿಗೆ ಮನೆಗಳ ಹತ್ತಿರ ಮೂಲಸೌಕರ್ಯ ಕಲ್ಪಿಸದಿರುವುದು ದುರ್ದೈವ. ಶಾಸಕರು ಈ ವಾರ್ಡಿಗೆ ಬಂದರೆ ಕೇವಲ ಅನ್ನ ಸಾರು ಬಡಿಸಿ ತೆರಳುತ್ತಾರೆ ಹೊರತು ವಾರ್ಡಿನ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ ಎಂದು ದೂರಿದ್ದಾರೆ. ಶಂಕರಾಪುರ ವಾರ್ಡ್ ನಂಬರ್ 13ನೇವನು ಪಾರ್ಥಿಬನ್ ಅಂತೇಳಿ. ನಮ್ಮ ಏರಿಯಾ ಹೆಚ್ಚು ಕಮ್ಮಿ ಕಳೆದ 3-4 ವರ್ಷದಿಂದ ನಮ್ಮ ಏರಿಯಾ ಹೆಂಗಾಗೋಗಿದೆ ಅಂತಂದರೆ, ಕೇಳೋರು ಇಲ್ದಲೆ ಒಂದು ರೋಡ್ UGD ಆಗಿಲ್ಲ, ನೆಟ್ಟಿಗೆ ಚರಂಡಿಗಳಾಗಿಲ್ಲ, ಮತ್ತು ರೋಡ್ಗಳೆಲ್ಲ ಅರ್ಧ ಕರ್ದ ಬಿಟ್ಟಿದ್ದಾರೆ. ಏನಾಗಿದೆ ಅಂತಂತಂದರೆ ನಾವು ಯಾರಿಗಾದ್ರೂ ಕೇಳೋಕ್ಕಾದ್ರೆ ಅವ್ರ ಹೆಸ್ರು ಹೇಳೋದು, ಇವ್ರ ಹೆಸ್ರು ಹೇಳೋದು, ಬರೀ ಇದೇ ಆಗಿ ಕಳೆದ 3 ವರ್ಷದಿಂದ ಭಾಳ ನಮ್ಮ ಏರಿಯಾದವ್ರಿಗೆ ತೊಂದರೆಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ನೀರು ಬಂದಿಲ್ಲ ಅಂತಂತಂದರೆ ಮನೆಗೆ 400 ರೂಪಾಯಿ ದುಡ್ಡು ಕೊಟ್ಟು ಟ್ಯಾಂಕರಲ್ಲಿ ನೀರು ತರಿಸೋ ಪರಿಸ್ಥಿತಿ ಬಂದಿದೆ. ಮತ್ತು ಚರಂಡಿಗಳು ರೆಡಿ ಆಗ್ತಾಯಿಲ್ಲ, ಚರಂಡಿಗಳಲ್ಲಿ ಹಂಗೆ ಕಸ ಇರ್ತದೆ. ಏನಾಗುತ್ತಂತಂದರೆ ಒಂದು ಸಣ್ಣ ಮಕ್ಳುಗಳು ಗುಂಡಿ ಬಿದ್ದು ಕೈಕಾಲು ಮುರ್ಕೊಂಡು, ಮತ್ತು ವಯಸ್ಸಾದವರೆಲ್ಲ ಇದ್ದಾರೆ. ನಾಯಿಗಳ ಕಾಟ ಅಂತೂ ವಿಪರೀತ ಇದೆ. ಒಂದು ರೋಡ್ಗೆ ಬಂದರೆ ಮಿನಿಮಮ್ ಒಂದು 10 ನಾಯಿಗಳಿದ್ದಾವೆ. ಅದನ್ನ ಒಂದು ಬಗೆಹರಿಸೋರು ಯಾರೂ ಇಲ್ಲ. ಕೇಳಿದ್ರೆ ಅವ್ರು ಕೇಳಿ ಇವ್ರು ಕೇಳಿ ಎಲ್ಲರಿಗೂ ಕೇಳದೇ ಆಗಿದ್ದರೆ ನಾವು ಮಾಡಿಕೊಡೋರು ಯಾರಿದ್ದಾರೆ ನಮಗೆ? ಇದರಲ್ಲಿ ವಿಧಾನಸೌಧದಲ್ಲಿ ಹೇಳ್ತಾರೆ ಶಾಸಕರು, ನಾವು ಚಿನ್ನದ ರಸ್ತೆ ಮಾಡಿದ್ದೀನಿ ಗೊತ್ತಾಗಲ್ವ ಹಂಗೆ ಅಂತಾರೆ. ಒಂದು ಹೊಸ ಅನುದಾನ ತಂದು ನಮ್ಮ ಶಂಕರಾಪುರ ವಾಸಿಗಳಿಗೆ ಏನು ಮಾಡಿಕೊಟ್ಟಿದ್ದಾರೆ ಹೇಳಿ? ಹೆಚ್ಚು ಕಮ್ಮಿ ನಮ್ಮ ಏರಿಯಾದಲ್ಲಿ ಒಂದು 200ರಿಂದ 300 ಇಲ್ದಲೆ ಯಾರ ಹತ್ರ ಹೋಗಿ ಕೇಳೋದಂತ ಇಲ್ದಲೆ ದಿಕ್ಕಿಲ್ದಲೇ ಇದ್ದಾರೆ. ಅವ್ರನ್ನ ನೀವು ಏನು ಮಾಡಿಕೊಟ್ಟಿದ್ದೀರಾ? ನಮ್ಮ ಸಮಸ್ಯೆಗಳನ್ನ ಏನು ಬಗೆಹರಿಸ್ಕೊಡ್ತಾ ಇದ್ದೀರಾ? ಏನು ಒಂದು ಸಮಸ್ಯೆಗಳು ಕೇಳೋರೇ ಇಲ್ಲ. ನಾವೇನಾದರೂ ಕೇಳೋಕ್ಕೋಯ್ತು ಅಂತಂತಂದರೆ ಮಾಡಿಸ್ತೀವಿ ಅಂತಾರೆ. ಯಾರು ಬಂದು ಮಾಡಿಕೊಡಲ್ಲ. 3 ತಿಂಗಳ ಹಿಂದೆ ಬಂದರೂ ಒಂದು ವಾರದಲ್ಲಿ ಆಗ್ಬಿಡುತ್ತೆ ಅಂತಂದರೂ ಮಾಡಿಕೊಟ್ಟಿಲ್ಲ. ಮತ್ತು ಜಾತ್ರೆ ಟೈಮಲ್ಲಿ ನಮ್ಮ ಏರಿಯಾಗಳನ್ನ ಕೇಳಿದ್ರೆ ಡಾಂಬರ್ ಬಂದಿಲ್ಲ, ಡಾಂಬರ್ಗಳು ರೇಟ್ ಆಗಿದೆ, ನಾವು ಮಾಡಿಕೊಡ್ತೀವಿ ಅಂತಂದ್ರು. ಆ ಸಮಸ್ಯೆಗಳು ಮುಗಿದು ಎಲ್ಲದೂ ಸರಿಯಾಗಿದೆ, ಆದರೆ ನಮ್ಮ ಏರಿಯಾ ಮಾತ್ರ ಸರಿಯಾಗಿಲ್ಲ. ಸುತ್ತಮುತ್ತ ಶ್ರೀಮಂತರ ಏರಿಯಾಗಳೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಬಡವ್ರ ಏರಿಯಾ ಇದು. ಬಡವ್ರ ಏರಿಯಾಗಳನ್ನ ನೀವು ಕಣ್ಣಿಗೆ ಕಾಣಿಸಲ್ಲ. ನಿಮ್ಮ ಬಡವ್ರ ಏರಿಯಾಗಳು ಬರೀ ಶ್ರೀಮಂತರ ಏರಿಯಾಗಳೇ ಕಾಣಿಸ್ತದ, ಇಲ್ಲ ನಿಮಗೆ ಸಪೋರ್ಟ್ ಮಾಡೋರು ಏರಿಯಾಗಳೇ ಕಾಣಿಸ್ತದ ನಿಮಗೆ? ನಮ್ಮ ಏರಿಯಾಗಳು ಏನಕ್ಕೆ ಕಾಣಿಸಲ್ಲ ನಿಮಗೆ? ಬಡವ್ರ ಸಮಸ್ಯೆಗಳು ಏನಕ್ಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಬರೀ ಯಾವತ್ತಾದ್ರೂ ನೀವು ಎಲೆಕ್ಷನ್ ಗೆದ್ದಾದ್ಮೇಲೆ ಒಂದು ದಿವಸ ಆದರೂ ನಮ್ಮ ವಾರ್ಡ್ಗೆ ಬಂದಿದ್ದೀರಾ? ನಮ್ಮ ವಾರ್ಡ್ಗಳ ಸಮಸ್ಯೆ ಕೇಳಿದ್ದೀರಾ ನೀವು? ಜಾತ್ರೆಗಳಿಗೆ ಬಂತೀರಾ, ಒಂದು ಬಕೆಟ್ ಇದು ಸಾರು ಇರ್ತೀರ, ಅಷ್ಟೇ ಹೋಗ್ತಾ ಇರ್ತೀರ. ಏನು ಸಮಸ್ಯೆ ಏನಿದೆ ಅಂತ ಕೇಳಿದ್ದೀರಾ ನೀವು? ಅವ್ರವ್ರ ಏರಿಯಾಗಳಿಗೆ ಹೋಗ್ತೀರಾ, ನೀವು ಸುಮ್ಮನೆ ಮುಗಿಸ್ಕೊಂಡು ಬಂದುಬಿಡ್ತೀರಾ. ನಮ್ಮ ಏರಿಯಾ ಸಮಸ್ಯೆಗಳನ್ನ ಯಾವಾಗ ನೀವು ಸರಿ ಮಾಡ್ಕೊಡೋದು? ನೀವು ಇದೇ ಹೇಳ್ತೀವಿ, ಗಣಪತಿ ಹಬ್ಬದೊಳಗೆ ಏರಿಯಾದಲ್ಲಿ ಎಲ್ಲ ಏರಿಯಾದಲ್ಲೂ ಗಣಪತಿ ಇಡ್ತೀವಿ ರೋಡ್ಗಳಲ್ಲೂ. ನೀವು ಗಣಪತಿ ಹಬ್ಬ ಒಳಗೆ ನೀವು ಸರಿ ಮಾಡಿಕೊಟ್ರೆ ಸರಿ, ಇಲ್ಲ ಅಂತಂದರೆ ನಾವು DC ಆಫೀಸಿಗೆ ಬಂದು ಗಣಪತಿ ಹಬ್ಬ ಕಳೆದಿದ್ದೆ ನೀವು ಮಾಡಿಕೊಟ್ಟಿಲ್ಲ ಅಂತಂದರೆ DC ಆಫೀಸಿಗೆ ಬಂದು ಇಡೀ ಗ್ರಾಮಸ್ಥರು ಬಂದು ಅಲ್ಲಿ ನಾವು ಪ್ರತಿಭಟನೆಗೆ DC ಆಫೀಸ್ ಹತ್ರ ಕೂರ್ತೀವಿ. ನಮಗೆ ಮಾಡಿಕೊಡಿ, ಅದನ್ನ ನಾವು ನಿಮಗೆ ದಯವಿಟ್ಟು ನಾವು ಕೈ ಮುಗ್ದು ಕೇಳ್ಕೊಳ್ತೀವಿ. ನಮ್ಮ ರೋಡ್ನ ಅಂತ ನೀವು ಸರಿ ಮಾಡಿಕೊಡಿ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಮುರಳಿ, ಶೇಖರ್, ಜಯಲಕ್ಷ್ಮಿ, ಪವನ್, ಸಂದೀಪ್, ಶಿವು, ಕಮಲ್,
ದರ್ಶನ್, ಗೌತಮ್, ಹರೀಶ್, ನವೀನ್, ಮುರುಘಾ ಹಾಗೂ ವಾರ್ಡಿನ ನಿವಾಸಿಗಳು ಉಪಸ್ಥಿತರಿದ್ದರು.